ಹೊರಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟ್ ಆಗಿರೋ ಮೈಸೂರು ಬೋಂಡ. ಒಂದು ಬೋಂಡ ತಿಂದರೆ ಇನ್ನೊಂದು ಬೇಕು ಅನ್ಸೋದು ಗ್ಯಾರಂಟಿ. ಕರ್ನಾಟಕ ಫೇಮಸ್, ನಮ್ಮೆಲ್ಲರ ಫೇವ್ರೇಟ್ ಮೈಸೂರು ಬೋಂಡನ ಮಾಡೋಣವಾ? ನಿಮಗೂ ಫೇವ್ರೇಟಾ? ಹಾಗಿದ್ರೆ ಒಂದು ರೆಡ್ ಹಾರ್ಟ್ನ ಕಮೆಂಟ್ ಮಾಡೋದು ಮರಿಬೇಡಿ. 1 ಕಪ್ ಹುಳಿ ಮೊಸರು, ಉಪ್ಪು, ಸೋಡಾ, ಎಣ್ಣೆ, ಸಕ್ಕರೆನ ಹಾಕಿ 2ರಿಂದ 3 ನಿಮಿಷ ಬೀಟ್ ಮಾಡ್ಕೋಬೇಕು. 1 ಕಪ್ ಮೈದಾ ಹಿಟ್ಟು, 1/4 ಕಪ್ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ತಾ ಬರಬೇಕು. ಬೇಕಿದ್ರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಡ. 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಒಂದು 5ರಿಂದ 6 ಅವರು ಅಥವಾ ರಾತ್ರಿ ಇಡೀ ಇದನ್ನು ಫರ್ಮೆಂಟ್ ಆಗಕ್ಕೆ ಬಿಡಬೇಕು. ಸಣ್ಣಗೆ ಹಚ್ಚಿರೋ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ತುರಿದಿರೋ ಶುಂಠಿ, ಕಾಯಿ, ಜೀರಿಗೆನ ಹಾಕಿ ಒಂದು 5ರಿಂದ 6 ನಿಮಿಷ ಇದನ್ನ ಜೋರಾಗಿ ಈ ರೀತಿಯಾಗಿ ಬೀಟ್ ಮಾಡ್ಕೋಬೇಕು. ಬೋಂಡ ಪ್ಲಫಿಯಾಗಿ ಸಖತ್ತಾಗಿ ಬರುತ್ತೆ. ಡೀಪ್ ಫ್ರೈ ಮಾಡೋಕ್ಕೆ ಮಿಸ್ಟರ್ ಗೋಲ್ಡ್ ಅವರ 100% ಗ್ರೌಂಡ್ನಟ್ ಆಯಿಲ್ನ ಬಳಸ್ತಾ ಇದ್ದೀನಿ. ಯಾವುದೇ ಪ್ರಿಸರ್ವೇಟಿವ್ಸ್ ಇರೋಲ್ಲ, ಎಲ್ಲ ಅಡುಗೆಗೂ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಲೋಕಲ್ ಸ್ಟೋರ್ಸಲ್ಲಿ ಅವ್ರ ವೆಬ್ಸೈಟಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನನ್ನ ಕೂಪನ್ ಕೋಡ್ನ ಹಾಕಿದ್ರೆ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಕಾಯ್ತಾ ಎಣ್ಣೆಗೆ ಒಂದೊಂದೇ ಬೋಂಡನ ಹಾಕಿ ಗೋಲ್ಡನ್ ಕಲರ್ ಬಂದಮೇಲೆ ತೆಗೆದ್ರೆ ಸಖತ್ ರುಚಿಯಾಗಿರೋ ಮೈಸೂರು ಬೋಂಡ ರೆಡಿ. 1 ಸ್ಪೂನ್ ಚಟ್ನಿ ಜೊತೆಗೆ ಬಿಸಿ ಬಿಸಿ ಕಾಫಿ, ಸಂಜೆ ಸ್ನ್ಯಾಕ್ಸ್ ಪರ್ಫೆಕ್ಟ್.